ಎಲ್ಲರನ್ನು ಬಿಟ್ಟು ಹೊರಗೆ ಹೋದ್ಮೇಲೆ ಯಾವುದಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತೇಳಿ ಆಗಿದ್ರೆ ನಾವು ನೀವೆಲ್ಲ ಯಾಕೆ ನಮ್ಮ ಪರಿವಾರದವರ ಜೊತೆಗೆ, ನಮಗೆ ಬೇಕಾಗಿರೋರ ಜೊತೆಗೆ, ಆಮೇಲೆ ಇಡೀ ಈ ಸಮಾಜದ ಜೊತೆಗೆ ಯಾಕೆ ಹೊಂದ್ಕೊಂಡು ಹೋಗ್ತಿದ್ವಿ? ಎಲ್ಲರೂ ಒಬ್ಬೊಬ್ಬರೇ ಆಗಿ ತಮಗೆ ಬೇಕಾಗಿರೋ ಜೀವನವನ್ನು ಆರಿಸಿಕೊಂಡು ಹೊರಗೆ ಹೋಗ್ತಾ ಇದ್ರು. ಒಂದು ಪೆಂಗ್ವಿನ್ ಎರಡು ಮುಖಗಳು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥ ಪೆಂಗ್ವಿನ್ನ ವಿಡಿಯೋ ಏನೈತಲ್ಲ, ಸೊ ಈ ವಿಡಿಯೋ ಹಿಂದೆ ಎರಡು ಮುಖ ಮತ್ತು ಎರಡು ಕತೆಗಳಿದಾವೆ ಅಂತೇಳಿ ನಾವು ಹೇಳ್ಬೋದು. ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋದು ಒಂದು ಕತೆ ಅಥವಾ ಅದರ ಒಂದು ಮುಖ. ಸೊ ಯಾವ ಒಂದು ವ್ಯಕ್ತಿಯು ಒಂದಷ್ಟು ದೃಶ್ಯವನ್ನು ನೋಡಿದಾಗ ಅಥವಾ ಯಾವುದೋ ಒಂದು ವಿಡಿಯೋವನ್ನು ನೋಡಿದಾಗ ಯಾವ ರೀತಿ ಭಾವನೆಗಳನ್ನು ಒಳಪಡಿಸಿ ಅದನ್ನು ತಿಳ್ಕೊತಾನಲ್ಲ, ಅದು ನಮ್ಮ ಭಾವನೆಗೆ ಯಾವತ್ತಾದರೂ ಟಚ್ ಆದರೆ ನಾವು ಅದನ್ನು ನಿಜ ಅಂತೇಳಿ ಭಾವಿಸ್ತೀವಿ. ಸೊ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಎಷ್ಟೋ ಕತೆಗಳು ನಿಜ ಆಗಿರ್ತಾವೋ ಅಥವಾ ಕಟ್ಟು ಕತೆನೋ ಕಲ್ಪನೆಯೋ ಅಥವಾ ಜಸ್ಟ್ ನಮ್ದೊಂದು ದೃಷ್ಟಿಕೋನನೋ ಅಂತ ಗೊತ್ತಿಲ್ಲ. ಸೊ ಇವತ್ತಿನ ಈ ವಿಡಿಯೋದೊಳಗಡೆ ನಾ ಏನು ಮಾಡಕ್ಕೆ ಹೊಂಟಿದ್ದೇನಪ್ಪ ಅಂದ್ರೆ ಒಂದು ಸಿಂಗಲ್ ಸ್ಟೋರಿ ಇಟ್ಕೊಂಡ ಎರಡು ಮುಖಗಳ ಬಗ್ಗೆ ಮಾತಾಡಕ್ಕೆ ಹೊಂಟಿದ್ದೀನಿ. ಸೊ ಅದರಲ್ಲಿ ನಿಮಗೆ ಯಾವ ಒಂದು ಕತೆ ಫಸ್ಟ್ ಒನ್ ಅಥವಾ ಸೆಕೆಂಡ್ ಒನ್ ಇಷ್ಟ ಆಗುತ್ತೆ ಅಥವಾ ನೀವು ಅದನ್ನು ಯಾವುದನ್ನು ಫಾಲೋ ಮಾಡ್ತೀರಿ ಅನ್ನೋದು ನೀವು ಅದನ್ನು ಕಮೆಂಟ್ ಒಳಗಡೆ ತೋರಿಸಿ. ಪೆಂಗ್ವಿನ್ ಸ್ಟೋರಿಯ ಮೊದಲ ಮುಖ ಯಾವುದಪ್ಪ ಅಂದ್ರೆ ನಮಗೆಲ್ಲ ತಿಳಿದಿರೋ ಹಂಗೆ 2007ನೇ ಇಸ್ವಿಯಲ್ಲಿ ವರ್ನರ್ ಹೆಜಾಗ್ ಅನ್ನೋ ಒಬ್ಬ ವ್ಯಕ್ತಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಒಂದು ಡಾಕ್ಯುಮೆಂಟ್ರಿ ಕ್ರಿಯೇಟ್ ಮಾಡ್ತಿರ್ತಾರೆ. ಸೊ ಯಾವುದಪ್ಪ ಅದು ಡಾಕ್ಯುಮೆಂಟ್ರಿ ಅಂದ್ರೆ ಎನ್ಕೌಂಟರ್ಸ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್. ಶೂಟ್ ಮಾಡಬೇಕಾದ್ರೆ ಒಂದು ಸನ್ನಿವೇಶ ಎದುರಾಗ್ತೈತಿ, ಬಹಳ ವಿಚಿತ್ರವಾದ ಸನ್ನಿವೇಶ ಅಂತ ಹೇಳ್ಬೋದು. ಎಲ್ಲ ಪೆಂಗ್ವಿನ್ಗಳು ತನ್ನ ಆಹಾರವನ್ನು ಆಧರಿಸಿ ತನ್ನ ಆಹಾರವನ್ನು ಹುಡುಕುವಂಥ ಸಮುದ್ರದ ಕಡೆಗೆ ಹೋಗಬೇಕಾದ್ರೆ ಒಂದೇ ಒಂದು ಪೆಂಗ್ವಿನ್ ಏನು ಮಾಡ್ತೈತಪ್ಪ ಅಂದ್ರೆ ತನ್ನ ಆಹಾರವನ್ನು ಆಮೇಲೆ ತನ್ನ ಇರುವಿಕೆಯನ್ನು ಬಿಟ್ಟು ತನ್ನವರನ್ನು ಬಿಟ್ಟು ಇನ್ನೊಂದೆಡೆಗೆ ಅಂದ್ರೆ ಒಂದು ಪರ್ವತ ಕಾಣಿಸ್ತಾ ಇರ್ತದ, ಅಲ್ಲಿಂದ ಮುಂದೆ 500 ಕಿಲೋಮೀಟರ್ ಮುಂದೆ ಹೋದ್ರೂ ಅದಕ್ಕೆ ಸಮುದ್ರ ಸಿಗಂಗಿಲ್ಲ. ಅಂಥ ಕಡೆಗೆ ಆ ಪರ್ವತ ಕಡೆಗೆ ಮುಖ ಮಾಡಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ವಿಚಿತ್ರ ಏನಪ್ಪ ಅಂದ್ರೆ ಅದಕ್ಕೆ ಅಲ್ಲಿ ಆಹಾರ ಸಿಗಂಗಿಲ್ಲ ಅಂತೇಳಿ ಗೊತ್ತಿತ್ತು ಅಥವಾ ಗೊತ್ತಿಲ್ಲ 70 ಕಿಲೋಮೀಟರ್ಗಳನ್ನು ತನ್ನ ಪ್ರಯಾಣ ಮುಗಿಸಿ ಅದು ಸಾವನ್ನಪ್ತದೆ. ಈ ವಿಡಿಯೋನ ನೋಡಿ ಲಕ್ಷಾಂತರ ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡುವಂಥವ್ರು ನಾವು ನೀವೆಲ್ಲ ಎಷ್ಟೋ ಜನ ಪ್ರೇರಣೆ ಆಗ್ತಿದ್ದಾರೆ. ಯಾವ ವಿಷಯಕ್ಕಪ್ಪ ಅಂದ್ರೆ ಎಲ್ಲರ ಜೊತೆಯಾಗಿ ನಾವು ಇದ್ದು ನಮಗೆ ಒಂಟಿತನ ಕಾಡ್ತಾ ಇದೆ. ಎಲ್ಲರ ಜೊತೆ ನಾವು ಇದ್ದು ನಾವು ಒಂಟಿತನ ಕಾಡ್ತಾ ಇದೆ ಅಂದಮೇಲೆ ನಾವು ಒಂಟಿಯಾಗಿ ಇದ್ರೇನೆ ಯೂಸು. ಸತ್ತರೆ ಪರವಾಗಿಲ್ಲ, ಆದರೆ ನಾವು ಎಲ್ಲರ ಜೊತೆ ಬಿಟ್ಟು ನನಗೇನು ಅನ್ನಿಸ್ತಾ ಇದೆ, ನನಗೆ ನಿಜ ಜೀವನದಲ್ಲಿ ಏನು ಮಾಡಬೇಕು ಅಂತೇಳಿದೆ ಅಲ್ಲ ಅದನ್ನು ನಾನು ಮಾಡೇ ತೀರ್ತೀನಿ, ಅದು ಒಬ್ಬಂಟಿ ಆದರೂ ಸರಿ ಅಂತೇಳಿ ಈ ಒಂದು ವಿಡಿಯೋದಿಂದ ಪ್ರೇರಣೆಯನ್ನು ತಗೊಳ್ತಿದ್ದಾರೆ. ಬಟ್ ನನಗನ್ನಿಸೋ ಪ್ರಕಾರ ಈ ವಿಡಿಯೋಕ್ಕೆ ಇನ್ನೊಂದು ಮುಖ ಇದೆ. ಇದನ್ನು ಇನ್ನೊಂದು ಪರ್ಸ್ಪೆಕ್ಟಿವಲ್ಲೂ ನಾವು ಯೋಚನೆ ಮಾಡಬೇಕು. ಇದೇ ಪೆಂಗ್ವಿನ್ನ ಎರಡನೇ ಮುಖ ಯಾವುದಪ್ಪ ಅಂದ್ರೆ ಈ ಪರ್ಟಿಕ್ಯುಲರ್ ಸಿಚುವೇಶನನ್ನು ಒಬ್ಬ ಸೈಂಟಿಸ್ಟ್ಗೆ ಹೇಳಿದಾಗ ಆ ಸೈಂಟಿಸ್ಟು ಕ್ಲಿಯರ್ ಆಗಿ ಹೇಳಿರೋದೇನೆಂದರೆ ಆ ಪೆಂಗ್ವಿನ್ನು ಎಲ್ಲ ಗುಂಪಿನಲ್ಲಿರುವ ಪೆಂಗ್ವಿನ್ಗಳನ್ನು ಬಿಟ್ಟು ಒಂದೇ ಹೋಗಿರೋದಕ್ಕೆ ಕಾರಣ ಯಾವುದಿರಬಹುದು ಅಂದ್ರೆ ಆ ಪೆಂಗ್ವಿನ್ ಮಸ್ಟ್ ಬಿ ಡಿಸ್ಓರಿಯೆಂಟೆಡ್ ಅಥವಾ ಅದಕ್ಕೆ ಹುಷಾರಿರಲಿಲ್ಲ, ಅದು ಅಂಡರ್ ಸ್ಟ್ರೆಸ್ ಒಳಗಡೆ ಇತ್ತು ಅಥವಾ ನ್ಯೂರಾಲಜಿಕಲಿ ಕನ್ಫ್ಯೂಸ್ಡ್ ಆಗಿತ್ತು, ಅದಕ್ಕೆ ಮಾತ್ರ ಆ ಕಾರಣದಿಂದ ಅದು ಹೋಗಿರುತ್ತೆ ಅಂತ ಒಬ್ಬ ಸೈಂಟಿಸ್ಟ್ ಹೇಳ್ತಾರೆ. ಈ ಸೈಂಟಿಸ್ಟ್ ಹೇಳಿದ್ದನ್ನು ಇಡೀ ಜಗತ್ತಿನಲ್ಲಿರುವ ದೊಡ್ಡ ದೊಡ್ಡ ವಿಜ್ಞಾನಿಗಳು ಇದನ್ನೂ ಒಪ್ಪುತ್ತಾರೆ. ಇದು ನಿಜವೇ ಆಗಿದ್ದರೆ, ಅವ್ರು ಹೇಳಿದ್ದು ಕರೆಕ್ಟೇ ಆಗಿದ್ದರೆ, ಸೊ ನಾವು ಮಿಲಿಯನ್ಸ್ ಆಫ್ ದ ಪೀಪಲ್ ನಾವೇನಾದ್ರು ಆ ಪ್ರೇರಣೆ ತಗೊಳ್ತಾ ಇದ್ದೀವಲ್ಲ ಅದರ ವಿರುದ್ಧವಾಗುತ್ತೆ. ಮಿಲಿಯನ್ಸ್ ಆಫ್ ಪೀಪಲ್ ನಾವೇನಾದರೂ ಪ್ರೇರಣೆ ತಗೊಳ್ತಾ ಇದ್ದೀವಿ ಅದು ತಪ್ಪು ಅಂತೇಳಿ ಆಗುತ್ತೆ. ಯಾಕಂದರೆ ಒಂದು ಗುಂಪಿನಲ್ಲಿ ನಾವು ಇರಬೇಕಾದ್ರೆ ನಾವು ಒಬ್ಬಂಟಿಯಾಗಿ ಹೋದರೆ ನಾನು ಒಬ್ಬ ವಿಶೇಷ ಆಗುತ್ತೇನೆ, ಅಥವಾ ನಾವು ಒಬ್ಬಂಟಿಯಾಗಿ ಹೋದರೆ ನಾವು ಒಬ್ಬ ಹೀರೋ ಆಗ್ತೀನಿ, ಒಬ್ಬಂಟಿಯಾಗಿ ನಾನು ಗುಂಪಿನಿಂದ ಹೊರಗೆ ಬಿದ್ದರೆ ನಾನು ಎಲ್ಲರಿಗೂ ನಾಯಕನಾಗ್ತೀನಿ ಅನ್ನೋ ಭ್ರಮೆ ಒಳಗಡೆ ಯಾರಾದರೂ ಹೊರಗಡೆ ಹೋಗ್ತಿದ್ರೆ ಅದು ನಿಮ್ಮ ಸಾವಿಗೆ ಕಾರಣ ಆಗ್ಬೋದು ಅಥವಾ ಯಾವುದೋ ಒಂದು ರಾಂಗ್ ಡಿಸಿಷನ್ಗೆ ಕಾರಣ ಆಗ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಹೇಳ್ತಾರೆ ನಾವು ಯುನಿಕ್ ಆಗಿರಬೇಕು, ಸ್ಪೆಷಲ್ ಆಗಿರಬೇಕು ಅಂತೇಳಿ. ಸೊ ಈ ಒಂದು ಮಾತುಗಳನ್ನು ಕೇಳಿಸ್ಕೊಂಡು ಎಷ್ಟೋ ವೀಕ್ಷಕರು ಎಲ್ಲರನ್ನು ಬಿಟ್ಟು ದೂರ ಇರೋದನ್ನು ಚೂಸ್ ಮಾಡ್ತಾರ ಅಥವಾ ಒಂದು ವಿಭಿನ್ನ ದಾರಿಯಲ್ಲಿ ನಡೆಯೋಕ್ಕೆ ಪ್ರಯತ್ನ ಮಾಡ್ತಾರ. ಇಲ್ಲಿ ದಾರಿ ಯಾವುದಂತೇಳಿ ಇಂಪಾರ್ಟೆಂಟ್ ಅಲ್ಲ, ಹೋಗುತ್ತಿರುವ ದಾರಿಯ ದಿಕ್ಕು ಬಹಳ ಇಂಪಾರ್ಟೆಂಟ್ ಆಗ್ತದೆ. ನೀವು ಹೋಗುತ್ತಿರುವ ದಿಕ್ಕು ಕರೆಕ್ಟ್ ಆಗಿತ್ತು ಅಂದರೆ ನಿಮ್ಮ ಪ್ರಯತ್ನ ಸ್ವಲ್ಪ ಕಡಿಮೆ ಇದ್ದರೂ ನೀವು ಅಲ್ಲಿ ರೀಚ್ ಆಗ್ಬೋದು. ಆದರೆ ಆ ಪೆಂಗ್ವಿನ್ ಥರ
ಸಮುದ್ರದ ಕಡೆ ಏನಾದರೂ ಹೋಗಿತ್ತು ಅಂದರೆ ಅದಕ್ಕೆ ಬೇಕಾಗಿರೋಂಥ ಆಹಾರ ಅಥವಾ ಅಲ್ಲಿ ಇರೋರು ಸಿಗ್ಬೋದಿತ್ತು. ಅದ್ರ ದಾರಿ ತಪ್ಪು ಚೂಸ್ ಮಾಡ್ಕೊಂಡಿತ್ತು, ಅದಕ್ಕೆ ಅದು ಪರ್ವತದ ಕಡೆ ಹೋಯಿತು. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ನಾವು ದಾರಿಯನ್ನು ತಪ್ಪು ಹುಡುಕಾಡಿಕೊಂಡು ಇನ್ನೊಂದೆಡೆಗೆ ಯಾವುದೋ ಒಂದು ತಪ್ಪು ನಿರ್ಧಾರಕ್ಕೆ ನಾವು ಕೈಗೊಡಬಾರದು ಅಂತೇಳಿ ಈ ಒಂದು ಸ್ಟೋರಿಯಿಂದ ನಾವು ಕಲಿಬಹುದು. ಕೆಲವೊಮ್ಮೆ ಆವೇಶದಲ್ಲಿ ತೆಗೆದುಕೊಂಡಿರುವ ನಿರ್ಧಾರಗಳು ತಪ್ಪು ಆಗಬಹುದು, ಅದರಿಂದ ಸೋಲು ಅನುಭವಿಸಬಹುದು. ಇನ್ನೂ ಅದಕ್ಕಿಂತ ಜಾಸ್ತಿ ಏನಾದರೂ ಆಗಬಹುದು ಅಂದರೆ ಅದರಿಂದ ಸಾವು ಬರಬಹುದು ಅಂತೇಳಿ ಈ ಸ್ಟೋರಿಯಿಂದ ಕಲಿಬಹುದು. ಯಾಕಂದರೆ ನಾವು ದುಡುಕಿ ಯಾವುದೋ ಒಂದು ನಿರ್ಧಾರ ತಗೊಂಡಿರ್ತೀವಿ, ಅಲ್ಲಿಂದ ಅದರ ಮುಂದಿನ ಪರಿಣಾಮ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಯಾವುದೋ ಒಂದು ಕಾರಣಕ್ಕಾಗಿ ನಾವು ಸತ್ತು ಹೋಗಬಹುದು ಅನ್ನೋದಕ್ಕೆ ಇದೊಂದು ನಿಜವಾದ ಸಂಗತಿ ಅಂತೇಳಿ ನಾವು ಪರಿಗಣಿಸಬಹುದು. ನಿಮಗೆ ಮೊದಲನೇ ದೃಷ್ಟಿಕೋನ ಇಷ್ಟ ಆಯಿತಾ, ಅಥವಾ ಎರಡನೇ ದೃಷ್ಟಿಕೋನ ಇಷ್ಟ ಆಯಿತಾ, ಅಥವಾ ಇನ್ನೂ ಏನಾದರೂ ಬೇರೆ ದೃಷ್ಟಿಕೋನದಲ್ಲಿ ಈ ಒಂದು ಕಥೆಯನ್ನು ನಾವು ನೋಡಬಹುದು ಅಂತೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.